ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತಪ್ಪದೆ ಕೊನೆವರೆಗೂ ಎಲ್ಲ ಒಂದು ಬಿ ಎಡ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು 2024-25ನೇ ಸಾಲಿನ ಪ್ರತಿಯೊಬ್ಬ ಸರ್ಕಾರಿ ಕೋಟಾದ ಸೀಟನ್ನು ಪಡೆದು ಬಿ ಎಡ್ ಮಾಡಬೇಕು ಅಂತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ನೋಡಿದ ನಂತರದಲ್ಲಿ ಬಿ ಎಡ್ ಮಾಡ್ತಿರುವಂಥ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ, ಬಿ ಎಡ್ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಕೋಟಾದ ಸೀಟನ್ನೇ ಪಡೆದು ಬಿ ಎಡ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಮರೀದೆ ತಪ್ಪದೆ ವಿಡಿಯೋ ಶೇರ್ ಮಾಡಿ. ಆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಸಹಾಯ ಆಗುತ್ತೆ, ನಿಮ್ಮನ್ನ ಅವರು ನೆನಪಿಸಲ್ಲಿ ಇಟ್ಕೊಂತಾರೆ. ಯಾಕಂದ್ರೆ ಈ ಒಂದು ಪರಿಪೂರ್ಣವಾದಂತಹ ಪ್ರತಿ ಇನ್ಫಾರ್ಮೇಶನ್ಗಳನ್ನು ಒಳಗೊಂಡಂತ ಈ ಒಂದು ವಿಡಿಯೋ ಆಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಮಾಡುವಂತಹ ಸಮಸ್ಯೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ, ಈ ಒಂದು ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ನರಳುತ್ತಾರೆ ಅಂತಾನೆ ಹೇಳ್ಬೋದು. ಬಿ ಎಡ್ಗೆ ಸೇರ್ಕೊಂಡ್ಬಿಟ್ಟು ಅಂದ್ರೆ ಬಿ ಎಡ್ಗೆ ಅಂತಂದ್ರೆ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದ ಸೀಟ್ ಪ್ರಕಾರ ಅಡ್ಮಿಷನ್ ಆಗ್ಬೇಕಾದ್ರೆ ಕಾಲೇಜಲ್ಲಿ ಅವ್ರಿಗೆ ಆಗುವಂತಹ ಸಮಸ್ಯೆಗಳು ಇನ್ನೊಂದು ಮತ್ತೊಂದು. ಆ ರೀಸನ್ಸ್ ಇಂದ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಮೊದಲನೇದಾಗಿ ಹೇಳ್ತಾ ಇರುವಂತದ್ದು. ಕಾರಣ ಏನಂದ್ರೆ ಬಿ ಎಡ್ಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಗೋದಕ್ಕೆ ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದ ತಕ್ಷಣ ಅಡ್ಮಿಷನ್ ಆಗಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು, ಯಾಕಂದ್ರೆ 2 ವರ್ಷದ ಒಂದು ಬಿ ಎಡ್ ಲೈಫ್ ಆ ಒಂದು ವಿದ್ಯಾರ್ಥಿಗಳದ್ದಾಗಿರುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಆ ಒಂದು ವಿದ್ಯಾರ್ಥಿಗಳು ಚಲನನ್ನ ಕಟ್ಟೋದಕ್ಕೆ ಮುಂಚೆ ಈ ಒಂದು ಅಂಶಗಳನ್ನ ಗಮನಿಸಿ ನಂತರದಲ್ಲಿ ಒಂದು ಚಲನ್ಗೆ ಹಣವನ್ನ ಕಟ್ಟಬೇಕಿರುತ್ತೆ. ಸೊ ಆ ಕಾರಣಕ್ಕೆ ಯಾವೆಲ್ಲ ಅಂಶಗಳ ಕಡೆ ವಿದ್ಯಾರ್ಥಿಗಳು ಗಮನವನ್ನ ಕೊಡಬೇಕು. ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಯಾಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ವಿಡಿಯೋದ ಕೊನೆಯಲ್ಲಿ ಗೊತ್ತಾಗುತ್ತೆ, ಕೂಡ ಉಪಯೋಗ ಕೂಡ ಆಗೇ ಆಗುತ್ತಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು. ಸೊ ಇದೀಗ ವಿದ್ಯಾರ್ಥಿಗಳು ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಕುರಿತು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋನ ಶೇರ್ ಮಾಡಿ. ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಅಂತೂ ಸಹಾಯ ಆಗೇ ಆಗುತ್ತೆ ಅಂತ ಹೇಳ್ತಾ, ಸೊ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ನಮ್ಮ ಚಾನಲ್ ಕೊಡ್ತಾ ಇದ್ದೇವೆ. ಬಿ ಎಡ್ ಕುರಿತು ಪ್ರಮುಖವಾಗಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನ ನೀವು ಪಡ್ಕೋತಾ ಇರಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುವಂತದ್ದು. ನಿಮ್ದೆಲ್ಲ ಪ್ರಶ್ನೆ, ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಿದ್ದಾವೆ, ಆದಷ್ಟು ರಿಪ್ಲೈಗಳು ಕೂಡ ಹೋಗಿದ್ದಾವೆ, ಇನ್ನಷ್ಟು ರಿಪ್ಲೈಗಳು ಕೂಡ ಹೋಗ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ. ಸೊ ನಿಮ್ ಕೂಡ ಏನಾದ್ರು ಪ್ರಶ್ನೆ, ಡೌಟ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಯಾರು ಕೂಡ ಗೈಡ್ ಮಾಡುವಂತರು ಇಲ್ಲ ಬಿ ಎಡ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ನಾವು ಉಚಿತವಾಗಿ ಮಾಹಿತಿಗಳನ್ನ ಕೊಡ್ತಾ ಇರೋದು. ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ ಏನ್ ಕಾರಣಕ್ಕೆ ಏನಿದು ಅಂತ ಅಂದ್ಬಿಟ್ಟು. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಯಾವುದೋ ಡಿಸ್ಟ್ರಿಕ್ಟ್ ಇಂದ ಅಪ್ಲಿಕೇಶನ್ ಹಾಕಿರ್ತಾರೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ. ಸೊ ಎಲ್ಲೆಲ್ಲೋ ಅಪ್ಲಿಕೇಶನ್ ಹಾಕಿರ್ತಾರೆ. ಉದಾಹರಣೆಗೆ ನಾನು ಹೇಳ್ತಿರೋದು ಕೆಲವು ಡಿಸ್ಟ್ರಿಕ್ಟ್ ನೇಮ್ನ ನಾನು ಮೆನ್ಷನ್ ಮಾಡ್ತೀನಿ ಅಷ್ಟೇ. ಉದಾಹರಣೆಗೆ ಎಲ್ಲ ವಿಡಿಯೋಗಳಲ್ಲಿ ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಯಾವುದೋ ಡಿಸ್ಟ್ರಿಕ್ಟ್ ಬಗ್ಗೆ ಏನು ಮಾತಾಡೋದಿಲ್ಲ. ಸೊ ಈಗ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವುದೋ ವಿದ್ಯಾರ್ಥಿ ಇದ್ದಾನೆ ಅನ್ಕೊಳ್ಳಿ. ಸೊ ಅವ್ನು ದಕ್ಷಿಣ ಕರ್ನಾಟಕದಲ್ಲಿ ಯಾವುದೋ ಒಂದು ಕಾಲೇಜ್ ಅಪ್ಲಿಕೇಶನ್ ಹಾಕಿರ್ತಾರೆ. ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಇದನ್ನ. ಸೊ ಇವಾಗ ಬ್ಯಾಂಗ್ಳೂರ ತಗೊಬಿಡ್ತೀನಿ ನಾನು. ಬ್ಯಾಂಗ್ಳೂರಿಗೆ ಯಾವುದೋ ಒಂದು ಕಾಲೇಜ್ ಎಲ್ಲೋ ಒಂದು ಉತ್ತರ ಕರ್ನಾಟಕ ಸೈಡಲ್ಲಿ ಒಬ್ಬ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಿದ್ದಾನೆ ಅನ್ಕೊಳ್ಳಿ. ಆ ವಿದ್ಯಾರ್ಥಿ ಬ್ಯಾಂಗ್ಳೂರಲ್ಲಿ ಒಂದು ಕಾಲೇಜ್ ಅಪ್ಲಿಕೇಶನ್ ಹಾಕಿರ್ತಾನೆ. ಸೊ ಅಂದ್ರೆ ಎಷ್ಟೊಂದು ಕಾಲೇಜ್ ಅವ್ನ ಸರೌಂಡಿಂಗ್ ಅಪ್ಲಿಕೇಶನ್ ಹಾಕಿರ್ತಾನೆ. ನೆಕ್ಸ್ಟ್ ಅಲ್ಲಿ ಒಂದು ಬ್ಯಾಂಗ್ಳೂರ್ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಆಗ ಆ ವಿದ್ಯಾರ್ಥಿ ಸೊ ನನಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಸೊ ಅಪ್ಲಿಕೇಶನ್ ಹಾಕಿದ್ದೀನಿ, ಕಾಲೇಜ್ ಸಿಕ್ಕಿದೆ ಅಂತ ಒಂದು ಸ್ವಲ್ಪ ಬೇಜಾರು ಮಾಡ್ಕೋಬಹುದು. ಅಂದ್ರೆ ದೂರ ಸಿಕ್ಬಿಟ್ಟಿದೆ ನನಗೆ, ಸೊ ಅಲ್ಲಿ ಸಿಗ್ಬೇಕಿತ್ತು ನನಗೆ ಅಂತ ಅನ್ಕೋತಾನೆ. ಸೊ ಆದ್ರೆ ಓಕೆ ಗೌರ್ಮೆಂಟ್ ಸೀಟ್ ಬಿ ಎಡ್ ಸೀಟ್ ಸಿಕ್ಕಿದೆ ನನಗೆ ಅಂತ ಖುಷಿ ಪಟ್ಕೊಂಡು ಈ ಕಾಲೇಜ್ ಅಡ್ಮಿಷನ್ ಆಗೋಣ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಅಡ್ಮಿಷನ್ ಸ್ಲಿಪ್ಪನ್ನೇ ತಗೋಬಿಡ್ತಾನೆ ಅನ್ಕೊಳ್ಳಿ. ಅಂದ್ರೆ ಇವಾಗ ಬ್ಯಾಂಕ್ಗೆ ಹೋಗೋದ್ರ ಮುಖಾಂತರ ಹಣವನ್ನ ಕಟ್ತಾನೆ. ಹಣವನ್ನ ಕಟ್ಟೋದ ನಂತರದಲ್ಲಿ ಅವ್ನು ಅಡ್ಮಿಷನ್ ಸ್ಲಿಪ್ಪನ್ನ ಅಂದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ಹೋಗ್ತಾನೆ, ಹಣ ಕಟ್ತಾನೆ, ಇಷ್ಟು ಏನು ಅಮೌಂಟ್ ಇರುತ್ತೆ ಅದನ್ನ ನಂತರದಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತೆ ತಗೊಂಡು ಅಡ್ಮಿಷನ್ ಆಗಲಿಕ್ಕೆ ಕಾಲೇಜಿಗೆ ಬರ್ತಾನೆ. ಸೊ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಯು ಚಲನನ ಪಡ್ಕೊಳ್ಳೋದಕ್ಕೆ ಮುಂಚೆ ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು ಅಂದ್ರೆ, ಯಾಕಂದ್ರೆ ಏನೇನು ಸಮಸ್ಯೆ ಆಗ್ಬೋದು ಅಂದ್ರೆ, ಈಗ ಆ ವಿದ್ಯಾರ್ಥಿ ಇಲ್ಲಿ ಬರ್ತಾನೆ ಅಂತ ಅನ್ಕೊಳ್ಳಿ. ಆ ವಿದ್ಯಾರ್ಥಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವನಿಗೆ ಆಗ್ಬೋದಾಗಿರುವಂತಹ ಸಮಸ್ಯೆಗಳು, ಒಂದು ಇಲ್ಲಿ ಅವನಿಗೆ ಹಾಸ್ಟೆಲ್ ಫೆಸಿಲಿಟಿಗಳು ಇರುತ್ತಾ ಇಲ್ವಾ. ಸೊ ಇರ್ಬೋದು, ಇರದೇನೋ ಹೋಗಿರ್ಬೋದು. ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋ ತನಕ ಆ ವಿದ್ಯಾರ್ಥಿಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಾ ಅಂದ್ರೆ, ಆ ವಿದ್ಯಾರ್ಥಿಗಳ ಹಾಸ್ಟೆಲ್ ಫೆಸಿಲಿಟಿ ಓಕೆ ಅಪ್ಲಿಕೇಶನ್ ಬಿಡ್ತಾರೆ, ಇನ್ನೊಂದು ಮತ್ತೊಂದು ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲಿ ತನಕ ಆ ವಿದ್ಯಾರ್ಥಿಯು ಬೆಂಗಳೂರಲ್ಲಿ ಉಳ್ಕೊಳ್ಳಿಕ್ಕೆ ಅವನಿಗೆ ಪೇರೆಂಟ್ಸ್ ಕಡೆಯಿಂದ ಯಾವ್ದಾದ್ರು ಅಂದ್ರೆ ಅಥವಾ ರಿಲೇಟಿವ್ಸ್ ಯಾರು ಇದ್ದಿರ, ಫ್ರೆಂಡ್ಸ್ ಇದಾರೆ ಅಥವಾ ಪಿ ಜಿ ಮಾಡ್ಕೊಂಡಿರ್ತಾನೆ ಏನು ಎತ್ತ, ಈ ಅಂಶದ ಬಗ್ಗೆ ಆ ವಿದ್ಯಾರ್ಥಿ ಮೊದಲನೇದಾಗಿ ಗಮನ ಹರಿಸಿರ್ಬೇಕು. ಅಂದ್ರೆ ದೂರದ ಡಿಸ್ಟಿಕ್ ಗಳಿಗೆ ಏನು ಅಪ್ಲಿಕೇಶನ್ ಆಗ್ತಿರ್ತಾರಲ್ಲ ಈ ವಿದ್ಯಾರ್ಥಿಗಳಿಗೆ, ನೀವು ದೂರ ಡಿಸ್ಟಿಕ್ ಹೋಗ್ತಿದ್ರೆ ಅಂದ್ರೆ ಹಾಸ್ಟೆಲ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಗಮನ ಹರಿಸಿ ಅದನ್ನ ಯೋಚನೆ. ನೀವೆಲ್ಲ ಇದನ್ನೆಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಇದನ್ನೆಲ್ಲ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮುಂಚೆನೇ ಯೋಚನೆ ಮಾಡಿರ್ಬೇಕಿತ್ತು. ಆದ್ರೆ ವಿದ್ಯಾರ್ಥಿಗಳು ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ, ಇನ್ನೊಂದು ಮತ್ತೊಂದು ಅಪ್ಲಿಕೇಶನ್ ಹಾಕೋಣ ಅಂತ ಹಾಕಿರ್ತೀರಾ. ಸೊ ಆ ನಂತರದಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಈ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೆ ಇನ್ನೂ ಕೂಡ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಮುಂಚೆ, ಚಲನ್ಗೆ ಹಣನ ಕಟ್ಟೋದಕ್ಕೆ ಮುಂಚೆ ಈ ಒಂದು ಅಂಶಗಳ ಬಗ್ಗೆ ಗಮನ ಹರಿಸಿ ಆದಷ್ಟು 1 hour ಆದ್ರೂ ಥಿಂಕ್ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ಅಲ್ಲೆಲ್ಲ ಸರಿ ಇದೆ ಅಂತಂದ್ರೆ ಮಾತ್ರ ಎಲ್ಲ ಅಂಶಗಳನ್ನ ಗಮನಿಸಿ. ಇನ್ನಷ್ಟು ಅಂಶಗಳನ್ನು ಕೂಡ ನಿಮ್ಮ ತಲೆಗೆ ಬಂದಿರೋದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ, ಮೊದಲನೇದಾಗಿ ಹಾಸ್ಟೆಲ್ ಫೆಸಿಲಿಟಿ, ಬೇರೆ ಡಿಸ್ಟಿಕ್ ಅಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ನನಗೆ, ಸೊ ಅಥವಾ ಪಿ ಜಿ ಮಾಡ್ಕೊಂಡಿರ್ಬೋದು ಎಷ್ಟು ತಿಂಗಳ ತನಕ ಏನು ಎತ್ತ, ಇದ್ರ ಬಗ್ಗೆ ಥಿಂಕ್ ಮಾಡಿ, ನೀವು ಅನಲೈಸ್ ಮಾಡಿ. ಸೊ ಮೊದಲನೇದಾಗಿ ಹಾಸ್ಟೆಲ್ ಆಯಿತು. ಸೆಕೆಂಡ್ ಒನ್, ವಿದ್ಯಾರ್ಥಿಗಳಿಗೆ ಆ ಕಾಲೇಜಲ್ಲಿ ನಿಮಗೆ ಬೇಕಿರುವಂತಹ ಮೀಡಿಯಂ ಮಾಧ್ಯಮ, ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮೀಡಿಯಂ ಮಾಧ್ಯಮ, ಅಥವಾ ನಿಮ್ಗೆ ಯಾವುದೇ ಬೇರೆ ಸಬ್ಜೆಕ್ಟ್, ಬೇರೆ ಲ್ಯಾಂಗ್ವೇಜ್ ಅಥವಾ ಸಬ್ಜೆಕ್ಟ್ ಆಗಿರ್ಬೋದು ಅದನ್ನ ಟೀಚ್ ಮಾಡ್ತಾರ, ಅದನ್ನ ತಿಳ್ಕೊಳ್ಳಿ ವಿದ್ಯಾರ್ಥಿಗಳು. ಅಂದ್ರೆ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅದನ್ನ ತಿಳ್ಕೊಳ್ಳಿ, ಸ್ಟಡಿಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಮೂರನೇದು, ಆ ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸಸ್ಗಳು ನಡೆಯುತ್ತಾ,
ಟೀಚರ್ಸ್ ರೆಗ್ಯುಲರ್ ಕ್ಲಾಸ್ ಮಾಡ್ತಾರೆ, ಟೀಚರ್ಸ್ ಬರ್ತಾರೆ, ಅಥವಾ ರೆಗ್ಯುಲರ್ ಕ್ಲಾಸ್ ಇರುತ್ತೆ, ಅಥವಾ ಡೈರೆಕ್ಟಾಗಿ ಕೆಲವು ಕಾಲೇಜ್ಗಳು ಏನು ಮಾಡ್ತಾರೆ ಅಂದರೆ ಅಡ್ಮಿಷನ್ ಮಾಡಿಸ್ಕೊಂತಾರೆ, ಡೈರೆಕ್ಟಾಗಿ ಎಕ್ಸಾಮ್ ಬರ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇಂಟರ್ನಲ್ ಇನ್ನೊಂದು ಮತ್ತು ನಾವು ಕೊಡ್ತೀವಿ, ಡೈರೆಕ್ಟಾಗಿ ಎಕ್ಸಾಮ್ ಬರೀ. ಆ ಸಂದರ್ಭದಲ್ಲಿ ನೀವು ಉತ್ತಮ ಶಿಕ್ಷಕರಾಗಲಿಕ್ಕೆ ಆಗೋದಿಲ್ಲ. ಜಸ್ಟ್ ನೀವು ಎಕ್ಸಾಮ್ ಬರ್ಕೊಂಡು ಮಾರ್ಕ್ಸ್ ತೊಗೊಂಡು ಇನ್ನೊಂದು ಮತ್ತೊಂದು ಆಗುತ್ತೆ ಅಷ್ಟೇ. ಸೊ ಆ ಕಾರಣಕ್ಕೆ ನಿಮಗೆ ಟೀಚರ್ ಆಗಲಿಕ್ಕೆ ಎಲ್ಲ ರೀತಿಯಾದಂಥ ಅರ್ಹತೆಗಳು ಬೇಕು ಅಂದರೆ ರೆಗ್ಯುಲರ್ ಕ್ಲಾಸ್ಗೆ ಹೋಗಬೇಕಿರುತ್ತೆ ಅಂತ ಹೇಳ್ತಾ, ಇಲ್ಲ ನಿಮಗೆ ಅಡ್ಜಸ್ಟ್ ಆಗುತ್ತೆ, ಇಲ್ಲ ನಾನು ಕರೆಸ್ಪಾಂಡೆನ್ಸ್ಗೆ ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳು ಅದು ಓಕೆ ಆಗುತ್ತೆ. ಇತರ ವಿದ್ಯಾರ್ಥಿಗಳು ಸರಿಯಾಗಿ ನಾನು ಕಾಲೇಜಿಗೆ ಕಲಿಬೇಕು ಅಂತ ಇರ್ತಿರಲ್ಲ, ಆ ವಿದ್ಯಾರ್ಥಿಗಳು ಅದು ಮೋಸ ಆಗುತ್ತೆ. ಸೊ ಆ ಕಾರಣಕ್ಕೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಎಕ್ಸ್ಪ್ಲೇನ್ ಮಾಡ್ತಿರೋದು ಈ ಅಂಶಗಳನ್ನ ಗಮನಿಸಿ, ಆಮೇಲೆ ಏನು ಅಂತ ಹೇಳ್ತೀನಿ. ಯಾಕಂದರೆ ನೀವು ಒಂದ್ಸಲಿ ಏನಾದರೂ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಬಿಟ್ರೆ, ನೀವು ಅದನ್ನು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಾದ ನಂತರದಲ್ಲಿ ಕಾಲೇಜ್ ಬೇಡ ಏನೋ ಮತ್ತೊಂದು ಕಟ್ಟಿರೋ ಹಣ ಅಂತೂ ವಾಪಸ್ ಬರೋದಿಲ್ಲ, ನೆಕ್ಸ್ಟ್ ರೌಂಡ್ಗೂ ಕೂಡ ನಿಮ್ಮನ್ನು ಪರಿಗಣಿಸೋದಿಲ್ಲ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೆ ಹೇಳ್ತಿರೋದು. ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆ ಕಾಲೇಜಿಗೆ ಹೋಗ್ತೀರಾ ಅನ್ಕೊಳ್ಳಿ. ಇನ್ನೊಂದು ಅಂಶ, ನಾಲ್ಕನೇದು ವಿದ್ಯಾರ್ಥಿಗಳು ಆ ಕಾಲೇಜಿಗೆ ಹೋಗ್ತೀರಾ. ಆ ಸಂದರ್ಭದಲ್ಲಿ ಆ ಕಾಲೇಜಲ್ಲಿ ನಿಮಗೆ ಫೀಸನ್ನು ನಿಮಗೆ ಗೌರ್ಮೆಂಟ್ ಸೀಟ್ ಆಗಿದ್ರೂ ಕೂಡ 20,000 ಕಟ್ಟಿ, 25,000 ಕಟ್ಟಿ, ಆಲ್ಮೋಸ್ಟ್ 20 ರೇಂಜಿಗೆ ಅಂತೂ ಇರುತ್ತೆ ಎಲ್ಲ ಕಡೆ, ಅದು ಬಿಟ್ಬಿಡಿ. ಇನ್ನು ಕೆಲವು ಕಡೆ ಪರ್ ಸೆಮಿಸ್ಟರ್ಗೆ 20,000, 25,000, 35,000 ರೇಂಜಿಗೆ, 40,000 ರೇಂಜಿಗೆ ಕೇಳ್ತಾರೆ ಪರ್ ಸೆಮಿಸ್ಟರ್ಗೆ. ಗೌರ್ಮೆಂಟ್ ಸೀಟ್ ಆದರೂ ಕೂಡ ಅಷ್ಟು ಹಣನ ಕೇಳ್ತಾರೆ. ನೆಕ್ಸ್ಟ್ ಅಂದರೆ ಒಂದು ಇಯರ್ಗೆ 50,000, 60,000, 70,000 ಬರುತ್ತೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ ಪಡೀಲಿಕ್ಕೆ ಅಂದರೆ ಚಲನ್ಗೆ ಹಣ ಕಟ್ಟಲಿಕ್ಕೆ ಮುಂಚೆ, ಚಲನ್ ಡೌನ್ ಮಾಡಿರ್ತೀರ, ಓಕೆ, ಹಣ ಕಟ್ಟಲಿಕ್ಕೆ ಮುಂಚೆ ನೀವು ಈ ಅಂಶಗಳನ್ನ ಗಮನಿಸಿ. ಆ ಕಾಲೇಜಲ್ಲಿ ಕೇಳಿ ಫೀಸ್ ಎಷ್ಟು ಬರುತ್ತೆ, ಏನು ಎತ್ತ 1 ಇಯರ್ಗೆ ಅಂತ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೆ ಇದ್ರ ಬಗ್ಗೆ ಗಮನ ಹರಿಸಬೇಕಿರುತ್ತೆ, ಫೀಸ್ ಎಷ್ಟು ಬರುತ್ತೆ ಕಾಲೇಜಲ್ಲಿ ಅಂದ್ಬಿಟ್ಟು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 5ನೇ ಅಂಶ ಏನಂದರೆ, ಆ ಒಂದು ಕಾಲೇಜಿಗೆ ಹೋಗಿ ಬರಲಿಕ್ಕೆ ನಿಮಗೆ ಬಸ್ ಫೆಸಿಲಿಟಿಗಳಿದೆಯಾ ಅಂದರೆ, ಬಸ್ ಫೆಸಿಲಿಟಿಗಳು ಇವಾಗ ನೀವೇ ಸಿಕ್ಕಿರೋದು ಯಾವುದೋ ಕಾಲೇಜ್ ಅನ್ಕೊಳ್ಳಿ, ನಿಮಗೆ ಬೇರೆ ಡಿಸ್ಟಿಕ್ ಅಂತ ಹೇಳ್ತೀರಾ, ಎಲ್ಲ ಒಟ್ಟಿನಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜು ಬಸ್ ಫೆಸಿಲಿಟಿಗಳು ಬೇಸ್ ಮೇಲೆ ಎಷ್ಟು ದೂರ ಆಗ್ಬೋದು, ಎಷ್ಟು ಗಂಟೆ ಆಗ್ಬೋದು ಜರ್ನಿ. ಸೊ ಆಲ್ಮೋಸ್ಟ್ 1 ಅವರ್ ಜರ್ನಿ, 3/4 ಗಂಟೆ ಜರ್ನಿ ಅಂದರೆ ಓಕೆ ಹೋಗಿ ಬನ್ನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ 1 ಅವರ್ 3/4 ಅವರ್ ಹೆಚ್ಚಂತ ಆಗಲಿಕ್ಕಿಲ್ಲ. ಬಟ್ ಏನಾದರೂ 1.5 ಅವರ್ಗಿಂತ ಜಾಸ್ತಿ ಆಗ್ತಾ ಇದ್ದರೆ ನಿಮಗೆ ಸ್ಟ್ರೆಸ್ ಆಗುತ್ತೆ. ಜಾಸ್ತಿ ಅಂದರೆ ಹೋಗಿ ಬರಲಿಕ್ಕೆ ಒತ್ತಡಗಳಾಗುತ್ತೆ. ಮತ್ತು BEd ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಕೆಲವೊಂದು ವಸ್ತುಗಳನ್ನು, ಚಾರ್ಟ್ಗಳಾಗಿರ್ಬೋದು, ಬೇರೆ ಒಂದು ಬೋಧನೋಪಕರಣಗಳನ್ನು, ಟೀಚಿಂಗ್ ಏಡ್ಸ್ಗಳನ್ನು ಕ್ಯಾರಿ ಮಾಡೋದಿರುತ್ತೆ. ಸೊ 1.5 ಅವರ್ 2 ಅವರ್ಸ್ ಜರ್ನಿ ಆದರೆ ಬಸ್ಸಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋದು ಮತ್ತೊಂದಂದರೆ, ಮತ್ತು ಅದು ಕ್ಯಾರಿ ಮಾಡೋಕ್ಕೂ ಕೂಡ ನಿಮಗೆ ಸಮಸ್ಯೆಗಳಾಗುತ್ತೆ. 2 ಅವರ್ 3 ಅವರ್ ಜರ್ನಿ ಆಗೋ ಥರ ಇದ್ದರೆ ಅದ್ರ ಕಡೆಯೂ ಕೂಡ ಗಮನಿಸಿ, ಬಸ್ ಫೆಸಿಲಿಟಿಗಳು ಇದೆಯಾ ಇಲ್ವಾ ಅಂದ್ಬಿಟ್ಟು. ನಂತರದಲ್ಲಿ ಈ ಒಂದು ಅಂಶಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೇಳಿದ್ದೇನೆಂದರೆ, ನೀವು ಅಡ್ಮಿಷನ್ ಸ್ಲಿಪ್ಪನ್ನು ತಗೋತೀರ ಇನ್ನೊಂದು ಮತ್ತೊಂದು ಅಂದಾಗ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದೆಯಲ್ವಾ ಅದನ್ನು ನೋಡಿ. ಯಾಕಂದರೆ ವಿದ್ಯಾರ್ಥಿಗಳು ಇವಾಗ ಕಡಿಮೆ ಪರ್ಸೆಂಟೇಜ್ ಸೀಟ್ ಸಿಕ್ಕಿದೆ, ಓಕೆ ನಿಮ್ಗೆ ಅಡ್ಮಿಷನ್ ಬೇರೆ ವಿಧಿ ಇಲ್ಲ, ನೆಕ್ಸ್ಟ್ ರೌಂಡ್ ಹೋದರೆ ಸೀಟ್ ಸಿಗುತ್ತೆ ಇಲ್ವೇ ಇನ್ನೊಂದು ಮತ್ತೊಂದು ಅನ್ನೋಂಥ ವಿದ್ಯಾರ್ಥಿಗಳು ನಮಗೆ ಅಡ್ಮಿಷನ್ ಆಗ್ತೀವಿ ಅನ್ನೋದು ಮತ್ತಂದರೆ ಓಕೆ ಅಡ್ಮಿಷನ್ ಆಗಿ ಸ್ಲಿಪ್ ಎಲ್ಲ ತೊಗೊಂಡು, ಬಟ್ ಈ ಎಲ್ಲ ಅಂಶಗಳನ್ನ ಗಮನಿಸ್ತೀರಿ. ಇನ್ನೊಂದು ವಿದ್ಯಾರ್ಥಿಗಳು ಇಲ್ಲ ನನ್ನ ಪರ್ಸೆಂಟೇಜ್ ಜಾಸ್ತಿ ಇದೆ, ನಾನು ನೆಕ್ಸ್ಟ್ ರೌಂಡ್ಗೆ ಹೋದರೂ ಕೂಡ ಸೀಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಇನ್ನೊಂದು ಮತ್ತೊಂದು ಅನ್ನೋ ವಿದ್ಯಾರ್ಥಿಗಳು ಅಥವಾ ಈ ಇಷ್ಟು ಅಂಶಗಳು, ಅಥವಾ ರೆಗ್ಯುಲರ್ ಕ್ಲಾಸಸ್ ನಡೆಯಿಲ್ಲ, ಸರೌಂಡಿಂಗ್ ಏರಿಯಾಗಳು ಸರಿಯಿಲ್ಲ, ಇನ್ನೊಂದು ಮತ್ತೊಂದು ಎಲ್ಲ ಒಪಿನಿಯನ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಏನಾದರೂ ಇದ್ದರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬಹುದಾಗಿರುತ್ತೆ. ಬಟ್ ನೀವು ಬೇಕಿರುವಂಥ ಕಾಲೇಜ್ ಹೋಗಬಹುದಾಗಿರುತ್ತೆ. ಬಟ್ ಇನ್ನೊಂದೇನು ರಿಸ್ಕ್ ನಿಮಗೆ ಇರುತ್ತೆ. ಸೊ ಇದನ್ನೆಲ್ಲ ನೀವು ವಿದ್ಯಾರ್ಥಿಗಳು, ಇವಾಗ ನಾನೇನು ಅಂಶಗಳು ಹೇಳಿದ್ನಲ್ಲ, ಇದನ್ನು ನೀವು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂಚೆ ಅಥವಾ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಯಾಕಂದರೆ ನಿಮಗೆ ಸೀಟ್ ಸಿಕ್ಕಿದೆ, ಇವಾಗ ಸಿಕ್ಕಿರೋ ಅಂತ ಅಂದರೆ ಅಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕರೂ ಹೋಗ್ತೀನಿ ಅಂತ ರೀಸನ್ ಇಂದಾನೆ ನೀವು ಕಾಲೇಜ್ ಆಯ್ಕೆ ಮಾಡಿರ್ತೀರ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದರೆ, ನಿಮಗೆ ಸಿಕ್ಕಿರೋದೇ ಕಾಲೇಜು ನೀವು ಹೋಗಬೇಕಿರುತ್ತೆ. ಇನ್ನೊಂದೇನೆಂದರೆ ಹೋಗ್ಲಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ಬೋದಾಗಿರುತ್ತೆ, ಬಟ್ ನೀವೇ ಆರಿಸಿರುವಂಥ ಕಾಲೇಜ್ಗಳಾಗಿರುತ್ತೆ ಅದು. ಆ ಕಾರಣಕ್ಕೆ ಫಸ್ಟೇ ಆರಿಸಬೇಕಿರುತ್ತೆ. ನಿಮ್ಗೆ ಗೊತ್ತಿಲ್ಲ ಇನ್ನೊಂದು ಮತ್ತೊಂದು ತಪ್ಪು ಮಾಡಿದ್ದೀರಾ, ಅಥವಾ ಸ್ಟಾರ್ಟಿಂಗ್ 1 ಕಾಲೇಜಲ್ಲಿ 2 ಕಾಲೇಜಲ್ಲಿ 3 ಕಾಲೇಜಲ್ಲಿ ಸಿಗ್ಬೋದು ಅಂದ್ಕೊಂಡಿರ್ತೀರಾ. ಸೊ ಈಗ ನಿಮಗೆ ಎಲ್ಲೆಲ್ಲೋ ಕಾಲೇಜ್ 10, 15 ಲಿಸ್ಟಲ್ಲಿರುವಂಥ ಕಾಲೇಜ್ ಕೊಟ್ಟಿದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದಂದರೆ, ಈ ಎಲ್ಲ ಅಂಶಗಳು ಏನು ಹೇಳ್ತಾನೆ, ಅದು ಇತರೆ ಅಂಶಗಳು ಕೂಡ ನಿಮ್ಗೆ ಏನಾದ್ರು ಬಂದರೆ ಆ ಅಂಶಗಳನ್ನು ಕೂಡ ಯೋಚನೆ ಮಾಡಿ, ಎಲ್ಲ ಅಂಶಗಳ ಬಗ್ಗೆ ಯೋಚನೆ ಮಾಡಿ ಒಂದು ಉತ್ತಮ ನಿರ್ಧಾರ ನೀವು ತಗೊಂಡು ಡಿಸೈಡ್ ಮಾಡಿ, ಓಕೆ ಫಿಕ್ಸ್ ಆಗಿ ಮೆಂಟಲಿ 2 ವರ್ಷದ BEd ನಾನು ಇಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ನೀವು ಹೋಗ್ಬೇಕಿರ್ತಕ್ಕಂಥ. ಇಲ್ಲಾಂದರೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಬಿಡ್ತೀರಾ, ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಸಿಗಲ್ಲ, PG 2 ವರ್ಷ ಮಾಡ್ಕೊಂಡಿರಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಬಿಡ್ತೀರಾ, ಬಸ್ ಫೆಸಿಲಿಟಿಗಳು ಇರೋದಿಲ್ಲ, ಅಡ್ಮಿಷನ್ ಆಗ್ತೀರಾ, ನಿಮಗೆ ಬೇಕಿರೋ ಮೀಡಿಯಮೇ ಪಾಠ ಮಾಡಲ್ಲ, ಅಥವಾ ಅಡ್ಮಿಷನ್ ಸ್ಲಿಪ್ ತೊಗೊಂಡು ಬಂದುಬಿಟ್ಟಿರ್ತೀರಾ, ಆಮೇಲೆ ಕಾಲೇಜಲ್ಲಿ ಹೇಳ್ತಾರೆ ಫೀಸ್ ಅಷ್ಟು ಕಟ್ಟಬೇಕು ಇಷ್ಟು ಕಟ್ಟಬೇಕು ಅಂತ ಹೇಳ್ತಾರೆ, ಅಥವಾ ರೆಗ್ಯುಲರ್ ಕ್ಲಾಸ್ ನಡೆಯಲ್ಲ ಅಂತ ಹೇಳ್ತಾರೆ, ಅಥವಾ ನಿಮಗೆ ಬೇಕಿರೋ ಫೆಸಿಲಿಟಿಗಳೇ ಕಾಲೇಜಲ್ಲಿ ಇರ್ತೇ ಹೋಗ್ಬೋದು. ಸೊ ಈ ಕಾರಣಕ್ಕೆ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಪ್ರತಿ ವರ್ಷ ಫೇಸ್ ಮಾಡ್ತಾರೆ. ನಮಗೂ ಕೂಡ ಕಳೆದ ವರ್ಷ ಸಾವಿರಾರು ವಿದ್ಯಾರ್ಥಿಗಳೆಲ್ಲ ಆಲ್ಮೋಸ್ಟ್ 100 ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಗಳನ್ನು ಮೆಸೇಜ್ ಮಾಡಿದ್ರು, ಅಥವಾ ಕಾಲ್ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟರು. ಅಂದರೆ ಈ ಥರ ಕಾಲೇಜಲ್ಲಿ ಫೀಸ್ ಜಾಸ್ತಿ ಅಂತ, ಅಥವಾ ನಮಗೆ ಬೇಕಿರೋ ಮೀಡಿಯಮ್ ಇಲ್ಲ ಅಲ್ಲಿ, ಅಥವಾ ಬಸ್ ಫೆಸಿಲಿಟಿ ಇಲ್ಲ, ಹಾಸ್ಟೆಲ್ ಫೆಸಿಲಿಟಿ ಇಲ್ಲ, ನಾನು ಏನು ಮಾಡಲಿ ಎತ್ತ ಅಂತೆಲ್ಲ 100 ವಿದ್ಯಾರ್ಥಿಗಳು ಕೇಳಿದ್ರು. ಸೊ ಆ ಕಾರಣಕ್ಕೆ ಹೇಳ್ತಿರುವಂಥದ್ದು, ನಿಮಗೆ ಸಲಹೆಯನ್ನು ಕೂಡ ಒಂದು ವಿಡಿಯೋ ಮುಖಾಂತರ ಕೊಡೋಣ ಅಂತ ಕೊಟ್ಟಿರುವಂಥದ್ದು. ಸೊ ಇತರೆ ಅಂಶಗಳು ಕೂಡ ಗಮನ ಹರಿಸಿ, ನಾವು ಹೇಳಿರುವಂಥ ಪ್ರಮುಖ ಅಂಶಗಳು ಕೂಡ ಗಮನ ಹರಿಸಿ ಏನು ಎತ್ತ ಅಂತ ನಿಮಗೆ ಥಿಂಕ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಅಂತೂ ಶೇರ್ ಆಗಿರುತ್ತೆ, ನಿಮ್ಮೆಲ್ಲ ಅಂದರೆ ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಸಹಾಯ ಆಗಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇರುವಂಥದ್ದು.